ಅಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಇದನ್ನು ಸಂದೇಶದ ವಾಕ್ಯವಾಗ ಗಲಾತ್ಯದವರಿಗೆ 6ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ಗಲಾತಿಯನ್ಸ್ ಚಾಪ್ಟರ್ 5 ವರ್ಡ್ಸ್ 1-5. ಸಹೋದರರೇ, ಒಬ್ಬ ಮನುಷ್ಯನು ಯಾವುದಾದರೊಂದು ಪಾಪದಲ್ಲಿ ಸಿಕ್ಕಿಬಿದ್ದರೆ ಅಂಥವನನ್ನು ಆತ್ಮಿಕರಾದ ನೀವು ಸಾತ್ವಿಕ ಆತ್ಮದಿಂದ ಪುನಃ ಸ್ಥಾಪಿಸಿರಿ. ಆದರೆ ನೀನು ಶೋಧಿಸಲ್ಪಡದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬನು ಮತ್ತೊಬ್ಬನ ಭಾರವನ್ನು ಹೊತ್ತುಕೊಳ್ಳಲಿ. ಹೀಗೆ ಕ್ರಿಸ್ತನ ಧರ್ಮಶಾಸ್ತ್ರವನ್ನು ನೆರವೇರಿಸಿರಿ. ಏನೂ ಅಲ್ಲದವನೊಬ್ಬನು ತಾನು ಏನೋ ಆಗಿದ್ದೇನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ವಂಚಿಸಿಕೊಳ್ಳುತ್ತಾನೆ. ಪ್ರತಿಯೊಬ್ಬನು ತನ್ನ ಸ್ವಂತ ಕೆಲಸವನ್ನು ಪರೀಕ್ಷಿಸಿಕೊಳ್ಳಲಿ. ಆಗ ಅವನು ತನ್ನಲ್ಲಿ ಮಾತ್ರ ಸಂತೋಷಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬನಲ್ಲಿ ಅಲ್ಲ. ಏಕೆಂದರೆ ಪ್ರತಿಯೊಬ್ಬನು ತನ್ನ ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ನಾವು ಇನ್ನೊಂದು ವಾಕ್ಯ ನೋಡೋಣ. ಬೈಬಲ್ಲು ದೇವರ ವಾಕ್ಯ ನಮಗೆ 4 ಭೂಮಿ ಮೇಲಿರ್ತಕ್ಕಂಥ 4 ಸಣ್ಣ ಪ್ರಾಣಿಗಳ ವಿಷಯನ ಕುರಿತಾಗಿ ನಮಗೆ ವಾಕ್ಯ ಭಾಗದಲ್ಲಿ ತಿಳಿಸುತ್ತೆ. ನೋಡೋಣ. ಇರುವೆ. ಭೂಮಿಯ ಮೇಲೆ ಅಧಿಕ ಉಳ್ಳವುಗಳಾದ 4 ಸಣ್ಣ ಪ್ರಾಣಿಗಳು ಇವೆ. ದೇವರಿಗೆ ಸ್ತೋತ್ರ. ಜ್ಞಾನವಂತರ ಹುಡುಕಿ ದೇವರಿಗೆ ಮಹಿಮೆಯಾಗಲಿ, ನಿಮಗೆ ಆಶೀರ್ವಾದವಾಗಲಿ. ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳವುಗಳಾದ 4 ಸಣ್ಣ ಪ್ರಾಣಿಗಳಿವೆ. ಇರುವೆಗಳು ದುರ್ಬಲ ಜಾತಿಯುಳ್ಳವಾಗಿದ್ದರೂ ಬೇಸಿಗೆಯಲ್ಲಿ ತಮ್ಮ ಆಹಾರವನ್ನು ಸಿದ್ಧ ಮಾಡಿಕೊಳ್ಳುತ್ತವೆ. ಮೊಲಗಳು ಬಲಹೀನ ಜಾತಿಯಾಗಿದ್ದರೂ ಅವು ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುತ್ತವೆ. ಮಿಡತೆಗಳಿಗೆ ಅರಸನಿಲ್ಲ, ಆದರೂ ಅವೆಲ್ಲ ದಂಡಾಗಿ ಹೋಗುತ್ತವೆ. ಅಲ್ಲಿ ತನ್ನ ಕೈಗಳಿಂದ ಹಿಡಿದುಕೊಳ್ಳುತ್ತಾ ಅರಸನ ಅರಮನೆಗಳಲ್ಲಿ ಇರುತ್ತದೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡಿದ್ವಲ್ಲ. ಒಂದು ಇರುವೆ ಬಹಳ ದುರ್ಬಲ ಪ್ರಾಣಿ, ಆದರೆ ಜ್ಞಾನದಿಂದ ವಿವೇಕದಿಂದ ಬೇಸಿಗೆಯಲ್ಲಿ ತನ್ನ ಆಹಾರವನ್ನು ಕೂಡಿಟ್ಟುಕೊಳ್ಳುತ್ತೆ. ಇನ್ನೊಂದು ಮೊಲ, ಬಹಳ ಬಲಹೀನ ಪ್ರಾಣಿ. ಅದು ಅಂತೇಳಿ ಬಹಳ ಸೂಕ್ಷ್ಮವಾದ ಪ್ರಾಣಿ. ಆ ಸೂಕ್ಷ್ಮವಾದ ಪ್ರಾಣಿಯನ್ನು ಬಂಡೆ ಒಳಗಡೆ ತನ್ನ ಮನೆಯನ್ನು ಕಟ್ಕೊಂಡಿರುತ್ತೆ ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಮಿಡತೆಗಳಿಗೆ ಯಾವ ನಾಯಕರಾಗಲಿ ಅರಸನಾಗಲಿ ಇಲ್ಲ, ಆದರೆ ಅವು ದಂಡಾಗಿ ಸಾಲಾಗಿ ಹರಿತವೆ ಅಂತ ಹೇಳ್ತೀವಿ. ದೇವರಿಗೆ ಸ್ತೋತ್ರ. ಅಲ್ಲಿ ಬಹಳ ಚಿಕ್ಕ ಪ್ರಾಣಿ ತನ್ನ ಕೈಗಳಲ್ಲೇ ಹಿಡ್ಕೊಂಡೋಗಿ ಅರಸನ ಅರಮನೆ ಮೇಲೆಲ್ಲ ಅದಾಡುತ್ತೆ. ದೇವರಿಗೆ ಸ್ತೋತ್ರ. 1, 2, 4 ಫ್ಲೋರ್ ಹತ್ತಬೇಕಾದ್ರೆ ಆಗಲ್ಲ, ಲಿಫ್ಟ್ ಬೇಕು ಅಂತಂತಾರೆ. ಮನುಷ್ಯರು ಇಷ್ಟೊಂದು ಸೋಮಾರಿಗಳು, ಆದರೆ ಅದಕ್ಕೇನೆ ಸೋಮಾರಿನೇ 4 ಪ್ರಾಣಿಗಿಂತ ನಿನ್ನ ಕೀಳು ಅಂತ ಹೇಳ್ತಕ್ಕಂಥದ್ದು. ಅದು ಬರೀ ಕೈಗಳನ್ನೇ ಹಿಡ್ಕೊಂಡೋಗಿ ಅರಸನ ಅರಮನೆಯನ್ನೆಲ್ಲ ಸುತ್ತುತ್ತೆ, ಅರಸನ ಅರಮನೆಯನ್ನೆಲ್ಲ ಇರುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಸೋಮಾರಿ ಅದಕ್ಕಿಂತ ಕೀಳು. ಈ ಸಣ್ಣ 4 ಪ್ರಾಣಿಗಳಂತ ಕೀಳು ಅಂತ ದೇವ್ರ ವಾಕ್ಯ ನಮ್ಗೆ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಈ ಜೀವನ ಸಾಕು, ಈ ಬದುಕು ಸಾಕು, ಏನಕ್ಕೋಸ್ಕರ ಬದುಕ್ತೀವಿ, ವ್ಯರ್ಥ ಜೀವನ, ಇದರಲ್ಲಿ ನನಗೆ ಆಸಕ್ತಿನೇ ಇಲ್ಲ ಅಂತ ಹೇಳೋದಕ್ಕೆ ಮುಂಚೆನೇ ಯೌವನ ಕಾಲದಲ್ಲಿ ಸೃಷ್ಟಿಕರ್ತನನ್ನು ಸ್ಮರಿಸುವಂಥ ವಾಕ್ಯ ಹೇಳ್ತಿದ್ದೆ. ದೇವರಿಗೆ ಸ್ತೋತ್ರ. ಸೃಷ್ಟಿಕರ್ತನನ್ನು ಸ್ಮರಿಸೋದಾದರೆ ಆತನು ಏನು ಮಾಡ್ತಾನೆ ಅಂದರೆ ಜ್ಞಾನವನ್ನು ಕೊಡ್ತಾನೆ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತ ವಾಕ್ಯ ಹೇಳ್ತಿದ್ದೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಆ ಸೃಷ್ಟಿಕರ್ತನನ್ನು ನಾವು ಸ್ಮರಿಸೋದಾದರೆ ಆತನ ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು ನಮಗೆ ಅನುಗ್ರಹಿಸುವತನಾಗಿರ್ತಾನೆ. ದೇವರಿಗೆ ಸ್ತೋತ್ರ. ಖಚಿತವಾಗಿ ಪ್ರೀತಿಯ ಮಕ್ಕಳೇ, ನೀವು ಪರೀಕ್ಷೆ ಮಾಡಿ ನೋಡಿರಿ. ದೇವರನ್ನ ಭಯಭಕ್ತಿಯೊಳಗೆ ಸೇವಿಸಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಿರಿ. ಜ್ಞಾನವನ್ನು ಕೊಡಿದೇವ್ರೆ, ವಿವೇಕವನ್ನು ಕೊಡಿದೇವ್ರೆ, ತಿಳುವಳಿಕೆಯನ್ನು ಕೊಡಿದೇವ್ರೆ. ಯೌವನ ಕಾಲದಲ್ಲಿ ನಾನು ಭಾರವಾಗಬಾರ್ದು, ಯೌವನ ನನಗೆ ಭಾರವಾಗಬಾರ್ದು, ಯೌವನ ನನ್ನ ಜೀವಿತದಲ್ಲಿ ಆಶೀರ್ವಾದಕರವಾಗಿರಬೇಕು. ಅದು ನನಗೂ, ನನ್ನ ಕುಟುಂಬಕ್ಕೂ, ಸಮಾಜಕ್ಕೂ ಅದು ಆಶೀರ್ವಾದವಾಗಿರ್ಬೇಕು, ಸಮುದಾಯಕ್ಕೂ ಅದು ಆಶೀರ್ವಾದವಾಗಿರಬೇಕು. ನಿಮ್ಮ ನಾಮಕ್ಕೆ ಭೀಮ ತರುವಂಥ ಜೀವಿತ ನಮಗೆ ಬೇಕು ಅಂತ ಪ್ರೀತಿ ದೇವ್ರ ಮಕ್ಕಳೇ, ಯೌವನಸ್ಥರೇ ಮೊಣಕಾಲೂರಿ ದೇವರಲ್ಲಿ ನಿಮ್ಮ ಮನವಿಗಳನ್ನ ಸಲ್ಲಿಸಿರಿ. ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿರಿ. ಖಚಿತವಾಗಿ ದೇವರನ್ನ ಇವತ್ತೇ ನಿಮ್ಮ ಪ್ರಾರ್ಥನೆಗಳನ್ನ ಕೇಳಿ ನಿಮಗೆ
ಜ್ಞಾನವನ್ನು, ವಿವೇಕವನ್ನು, ತಿಳುವಳಿಕೆಯನ್ನು ಅನುಗ್ರಹಿಸಿ ಜೀವಿಸಬೇಕಾದಂಥ ಮಾರ್ಗವನ್ನು ಆತನ ದಯಪಾಲಿಸುವಾತನಾಗಿರ್ತಾನೆ. ದೇವರಿಗೆ ಸ್ತೋತ್ರ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ನೋಡಿದ್ರೆ ಏನಕ್ಕೋಸ್ಕರ ಜನ ಜ್ಞಾನಹೀನರಾಗಿ ಜೀವಿಸ್ತಾರೆ ಅಂತಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವಂಥ ಸನ್ನಿವೇಶದಲ್ಲಿ. ಅಷ್ಟು ಮಾತ್ರ ಅಲ್ಲ, ಜೀವಿತವನ್ನು ಇಷ್ಟಾನುಸಾರವಾಗಿ ಜೀವಿಸಿ ನಿರ್ಲಕ್ಷ್ಯ ಮಾಡಿ ವ್ಯರ್ಥವಾಗಿ ಜವಾಬ್ದಾರಿ ಇಲ್ಲದೆ ಬೇಜವಾಬ್ದಾರಿಯಾಗಿ ಜೀವಿಸುವಂಥ ಸನ್ನಿವೇಶದಲ್ಲಿ ಅವ್ರು ಏನಾಗಿರ್ತಾರೆ ಅಂದರೆ ಮಾರ್ಗ ತಪ್ಪಿ ನಡೆಯುವಂಥರಾಗಿರ್ತಾರೆ. ಅಂಥ ಮಾರ್ಗ ತಪ್ಪಿ ನಡೆಯೋರನ್ನ ನೀವು ಮಾರ್ಗಕ್ಕೆ ತರಬೇಕಾದ್ರೆ ಜಾಗೃತಿಯಿಂದ ತನ್ನಿರಿ. ನೀವು ಆ ಮಾರ್ಗಕ್ಕೆ ಸೋತು ಹೋದ ಥರ, ಆ ಮೋಸಕ್ಕೆ ಸೋತು ಹೋದ ಥರ ನೀವು ಜ್ಞಾನದಿಂದ, ಜಾಗೃತಿಯಿಂದ, ವಿವೇಕದಿಂದ ಅವ್ರನ್ನ ನೀತಿಯ ಮಾರ್ಗಕ್ಕೆ ತನ್ನಿರಿ ಅಂತ ವಾಕ್ಯ ಹೇಳ್ತಿದ್ದೀವಿ. ಅವರಿಗೆ ಸ್ತೋತ್ರ. ಅಂಥ ಕಾರ್ಯದಲ್ಲಿ ಒಬ್ಬರ ಭಾರವನ್ನು ಒಬ್ಬರು ಹೊರ್ರಿ. ಒಬ್ಬ ಮಾರ್ಗ ತಪ್ಪಿ ಹೋಗ್ತಾ ಇದ್ದಾನ, ಒಂದು ಆತ್ಮ ನಾಶ ಆಗ್ತಿದೆಯಾ, ಅವನ ನೀತಿ ಮಾರ್ಗ ತರಬೇಕಾ, ವಿವೇಕದ ಮಾರ್ಗ ತರಬೇಕಾ, ನೀವು ಜಾಗೃತಿ ಅಂತನ್ರಿ ಅಂತ ವಾಕ್ಯ ಹೇಳ್ತಿದ್ದೀವಿ. ಅವರಿಗೆ ಸ್ತೋತ್ರ. ಅಂಥ ಕಾರ್ಯಕ್ಕೆ ನೀವು ಒಬ್ರಿಗೊಬ್ಬರು ಒಬ್ಬರ ಭಾರವನ್ನು ಒಬ್ಬರು ಹೊರ್ರಿ ಅಂತ ಹೇಳ್ತಿದ್ದೀವಿ. ಅವರಿಗೆ ಸ್ತೋತ್ರ. ಅದನ್ನು ಬಿಟ್ಟು ಯೌವನ ಕಾಲದಲ್ಲಿ ಪ್ರತಿ ಮನುಷ್ಯನು ಸಹ ತನ್ನ ಸ್ವಂತ ಭಾರವನ್ನು ತಾನು ಹೊರಲೇಬೇಕು. ಇದರಲ್ಲಿ ಮಾತ್ರ ದೇವರು ಯಾವುದೇ ಪಕ್ಷಪಾತವನ್ನು ತೋರಿಸೇ ಇಲ್ಲ. ಪ್ರತಿಯೊಬ್ಬರು ಸಹ ಯೌವನ ಕಾಲದಲ್ಲಿ ತನ್ನ ಸ್ವಂತ ಭಾರವನ್ನು ತಾನು ಹೊರಬೇಕು. ಯಾರೊಬ್ಬರೂ ಸಹ ನೀವು ಹೊರೆಯಾಗಿರಬಾರ್ದು. ಸೊ ಹಾಗಾಗಿ ಅದಕ್ಕೆ ಏನು ಹೇಳ್ತಿದೆ ವಾಕ್ಯ ಅಂತಂದರೆ, ಇನ್ನೊಬ್ಬರ ಕುರಿತಾಗಿ ನನ್ನ ತಂದೆ ಇಂಥವರಾಗಿದ್ದಾರೆ, ನನ್ನ ತಾಯಿ ಇಂಥವರಾಗಿದ್ದಾರೆ, ನನ್ನ ಕುಟುಂಬ ಇಂಥದ್ದಾಗಿದೆ ಅಂತ ನೀವು ಹೇಳ್ಕೊಂಡು ನೀವು ಆ ಕಾಲ ಕಳೆದಾದರೆ ನಿಜವಾಗ್ಲೂ ನೀವು ಅಪಾಯದಲ್ಲಿರ್ತೀರ, ನೀವು ಮೋಸ ಹೋಗ್ತೀರ ಅಂತ ಅರ್ಥ. ನಿಮ್ಮ ಸ್ವಂತ ಕೆಲಸವನ್ನು ಪರೀಕ್ಷಿಸ್ಕೊಳ್ರಿ, ನಿಮ್ಮ ಸ್ವಂತಿಕೆಯನ್ನು ಪರೀಕ್ಷಿಸ್ಕೊಳ್ರಿ, ನಿಮ್ಮ ಜ್ಞಾನವನ್ನು, ನಿಮ್ಮ ಸಾಮರ್ಥ್ಯವನ್ನು, ನಿಮಗಿರ್ತಕ್ಕಂಥ ತಿಳುವಳಿಕೆಯನ್ನು, ನೀವು ಏನಾಗಿದ್ದೀರಾ ಅನ್ನೋದನ್ನು ನೀವು ಪರೀಕ್ಷಿಸ್ಕೊಳ್ರಿ. ಅದೇ ಸರಿನಾ? ಅದರಿಂದ ಮುಂದಕ್ಕೆ ನೀವು ಹೋಗ್ಬೇಕಾ? ಮೊದಲು ಅದನ್ನು ಪರೀಕ್ಷೆ ಮಾಡ್ಕೊಳ್ರಿ. ಆಗ ಮಾತ್ರ ನೀವು ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಸೊ ನಿಮ್ಮ ಭಾರವನ್ನು ಹೊರ್ಲಿಕ್ಕೆ ಸಾಧ್ಯ. ನಿಶ್ಚಯವಾಗಿ ಪ್ರೀತಿಯ ಮಕ್ಕಳೇ, ಪ್ರತಿಯೊಬ್ಬರು ಸಹ ಯೌವನ ಕಾಲದಲ್ಲಿ ತನ್ನ ಭಾರವನ್ನು ತಾನು ಹೊರಲೇಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ಇದು ಸಲಹೆ ಅಲ್ಲ, ಇದು ಆಜ್ಞೆ ಆಗಿದೆ. ಸೊ ಹಾಗಾಗಿ ಈ ಆಜ್ಞೆಗಳನ್ನ ಪ್ರತಿಯೊಬ್ಬರು ಸಹ ಪಾಲಿಸಲೇಬೇಕು. ಆಮೇನ್. ಅದಕ್ಕಾಗಿ ನಂಬಿಗಸ್ತರಾಗಿ ಒಪ್ಪಿಸ್ಕೊಳ್ರಿ. ನಿಮಗೆ ಜ್ಞಾನ ಇಲ್ವಾ, ತಿಳುವಳಿಕೆ ಇಲ್ವಾ, ವಿವೇಕ ಇಲ್ವಾ, ದೇವರನ್ನ ಕೇಳ್ಕೊಳ್ರಿ. ಅಷ್ಟು ಮಾತ್ರ ನಿಮ್ಮನ್ನು ಯಾವ ಸ್ಥಾನದಲ್ಲಿ ದೇವರು ಇಟ್ಟಿದ್ದಾರೆ ಆ ಸ್ಥಾನದಿಂದ ಮುಂದಕ್ಕೆ ಹೋಗಿ, ಆ ಸ್ಥಾನದಲ್ಲಿ ನೀವು ದೇವರಲ್ಲಿ ಮಾರ್ಗವನ್ನು ಕೇಳ್ಕೊಂಡು ಮುಂದಕ್ಕೆ ಹೋಗಿ ದೇವರ ಮಾರ್ಗವನ್ನು ತೆರೆಯೋರಾಗಿರ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಜೀವಿತ ವ್ಯರ್ಥ ಆಗಬಾರ್ದು, ಮೋಸ ಆಗಬಾರ್ದು, ಇನ್ನೊಬ್ಬರಿಗೆ ಭಾರ ಆಗಬಾರ್ದು. ನಿಮ್ಮ ಭಾರವನ್ನು ನೀವೇ ಹೊರಬೇಕು. ಅದು ದೇವರಿಗೆ ಇಷ್ಟ. ಅದನ್ನೇ ದೇವರು ಆಶೀರ್ವದಿಸ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗ್ರಿ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ರಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ್ಪ. ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಖಚಿತವಾಗಿ ವಾಕ್ಯ ಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ಪ್ರತಿಯೊಬ್ಬನು ಸಹ ತನ್ನ ಸ್ವಂತ ಕೆಲಸವನ್ನು ಪರೀಕ್ಷಿಸಿಕೊಂಡು ತನ್ನ ಭಾರವನ್ನು ತನ್ನ ಹೊರಲಿ. ಯಾವೊಬ್ಬರೂ ಸಹ ವ್ಯರ್ಥ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ನಂಬಿಗಸ್ತರಾಗಿ ಭೂಮಿ ಮೇಲೆ ಇಟ್ಟಿರ್ತಕ್ಕಂಥ 4 ಸಣ್ಣ ಪ್ರಾಣಿಗಳಂತಹ ಇರುವೆಗೂ, ಮೊಲ, ಅಷ್ಟು ಮಾತ್ರ ಅಲ್ಲ, ಮಿಡತೆ, ಹಲ್ಲಿ, ಈ ಪ್ರಾಣಿಗಳು ಎಷ್ಟು ಮಟ್ಟಕ್ಕೂ ನೀವು ಸೃಷ್ಟಿ ಮಾಡಿರ್ತಕ್ಕಂತಹ ಪ್ರಾಣಿಗಳು ನಿಮ್ಮ ಚಿತ್ತವನ್ನು ನಂಬಿಗಸ್ತರಾಗಿ ಅದರಲ್ಲಿ ನಡೀತಿದ್ದವು. ಆದರೆ ಮನುಷ್ಯನಿಗೆ ನೀವು ಎಷ್ಟೋ ಜ್ಞಾನವನ್ನು ಕೊಟ್ಟಿದ್ದೀರಾ. ಇನ್ನೂ ನಿಮ್ಮನ್ನು ಕೇಳೋದಾದರೆ ಅಧಿಕವಾದ ಜ್ಞಾನವನ್ನು ಕೊಡುವವರಾಗಿರ್ತೀರ, ಸಾಮರ್ಥ್ಯವನ್ನು ಕೊಡುವವರಾಗಿರ್ತೀರ, ಬಲವನ್ನು ಕೊಡುವವರಾಗಿರ್ತೀರ, ಆಶೀರ್ವದಿಸುವವರಾಗಿರ್ತೀರ. ಸೊ ಅಷ್ಟಾದರೂ ಸಹ ಮನುಷ್ಯನು ವ್ಯರ್ಥವಾಗಿ ತನ್ನ ಜೀವಿತವನ್ನು ವ್ಯರ್ಥ ಮಾಡಿಕೊಳ್ಳದೆ ತನ್ನ ಭಾರವನ್ನು ತನ್ನ ಹೊರೋದಕ್ಕೆ ತನ್ನ ಬೇಕಾಗಿರ್ತಕ್ಕಂಥ ಸಾಮರ್ಥ್ಯವನ್ನು, ಜ್ಞಾನವನ್ನು, ವಿವೇಕವನ್ನು ನಿಮ್ಮಲ್ಲಿ ಕೇಳಿ ಪಡೆದುಕೊಂಡು ಹಾಗೆ ಜೀವಿಸಿ ಅವನ ಜೀವಿತಕ್ಕೂ, ಕುಟುಂಬಕ್ಕೂ, ಸಮಾಜಕ್ಕೂ, ಸಮುದಾಯಕ್ಕೂ ಆಶೀರ್ವಾದವಾಗಿ ಜೀವಿಸಲಿ. ನಿಮಗೆ ಮಹಿಮೆಯಾಗಲಿ. ಆಮೇನ್. ಅವರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್.
ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.